ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್ ಕ್ರಿಯೇಟಿವ್ ಕ್ವೀನ್ಸ್. ಪೂಜೆಗಳಿಗೆ, ಹಬ್ಬಗಳಿಗೆ, ಸಮಾರಂಭಗಳಿಗೆ ವೀಳ್ಯದೆಲೆ ಮತ್ತು ಅಡಿಕೆ ಮೊದಲನೇ ಪ್ರಾಮುಖ್ಯತೆಯನ್ನು ಪಡೆದಿರ್ತವೆ. ಫಂಕ್ಷನ್ ಎಲ್ಲ ಮುಗಿದ ಮೇಲೆ, ಹಬ್ಬ ಎಲ್ಲ ಮುಗಿದ ಮೇಲೆ ಆ ಎಲೆಗಳು ಎಷ್ಟೊಂದು ಉಳ್ಕೊಂಡ್ಬಿಡ್ತವೆ. ಆ ಉಳಿದಿರುವಂತಹ ಎಲೆಗಳನ್ನು ಬಳಸ್ಕೊಂಡು ಸುಪ್ರೀಮ್ ಟೇಸ್ಟ್ ಆಗಿರುವಂತಹ ಆರ್ಗ್ಯಾನಿಕ್ ಅಡಿಕೆ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆರ್ಗ್ಯಾನಿಕ್ ಅಡಿಕೆ ಪುಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ನಾನಿಲ್ಲಿ ಒಂದು 25 ವೀಳ್ಯದೆಲೆಗಳನ್ನು ತೊಗೊಂಡಿದ್ದೀನಿ. ಆ ಎಲೆಗಳನ್ನು ಈ ಥರ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅಡಿಕೆ ಪುಡಿ 1 ಬಟ್ಲು, ಹಾಗೆ ಸೋಪು, ಬಡೆ ಸೋಪು ಅಂತಾರಲ್ವ, ಅದು 1/2 ಕಪ್, ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ 1 ಟೇಬಲ್ ಸ್ಪೂನ್, ಏಲಕ್ಕಿ 4, ಲವಂಗ 3, ಹಾಗೆ ಅಜ್ವಾನ 1/2 ಟೇಬಲ್ ಸ್ಪೂನ್ ಮತ್ತು ಕೊಬ್ಬರಿ 1 ಕಪ್ ಮತ್ತು ಸುಣ್ಣ ಸ್ವಲ್ಪ, ಹಾಗೆ ಅಡಿಕೆ ಹುರ್ಕೊಳ್ಳೋದಕ್ಕೆ ತುಪ್ಪ. ಈಗ ಈ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಅಡಿಕೆ ಪುಡಿನ ಮಾಡೋಣ ಬನ್ನಿ. ಮೊದಲು ಸ್ಟವ್ ಮೇಲೆ ಪ್ಯಾನನ್ನು ಇಟ್ಟು ಅದರಲ್ಲಿ ಕಟ್ ಮಾಡಿರುವಂತಹ ವೀಳ್ಯದೆಲೆಗಳನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು. ಎಲೆ ನಾವು ತಿನ್ನಂತಹ ಆಹಾರವನ್ನು ಜೀರ್ಣಿಸಲು ತುಂಬಾ ಉಪಯೋಗವಾಗುತ್ತೆ. ಇದು ನಾರು ಪದಾರ್ಥವಾದ್ದರಿಂದ ಪ್ರತಿಯೊಬ್ಬರಿಗೂ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಚೆನ್ನಾಗಿ ಹಾಗೆ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಫೈನಲ್ ಆಗಿ ಈ ಥರ ಡ್ರೈ ಆಗಿ ಕಲರ್ ಚೇಂಜ್ ಆಗುತ್ತೆ. ಈಗ ಎಲೆ ರೆಡಿಯಾಗಿದೆ. ಅದನ್ನು ತೆಕ್ಕೊಂಡು ಅದರಲ್ಲೇ ಅದೇ ಪ್ಯಾನಲ್ಲೇ ಬಡೆ ಸೋಪನ್ನ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಬಡೆ ಸೋಪು ನಮ್ಮ ಜೀರ್ಣಶಕ್ತಿಗೆ ಸಹಾಯವಾಗುವುದಲ್ಲದೆ ಯಾರಾದರೂ ಸಣ್ಣ ಆಗಬೇಕು, ಸ್ಲಿಮ್ ಆಗಬೇಕು ಅನ್ನೋರಿಗೂ ಅದು ಒಂದು ಉಪಯುಕ್ತ ವಸ್ತು. ನೆಕ್ಸ್ಟ್ ನಾನಿಲ್ಲಿ ಅಡಿಕೆಯನ್ನು ಸಣ್ಣದಾಗಿ ಪೀಸಸನ್ನಾಗಿ ಮಾಡಿಕೊಂಡು ಹುರಿತಾ ಇದ್ದೀನಿ. ಆ ಅಡಿಕೆ ಪುಡಿಗೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಹುರಿತಾ ಇದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಡಿಕೆ ಇನ್ನೂ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೋಬೋದು. ಅಡಿಕೆ ಸ್ವಲ್ಪ ಉರಿಲಿಕ್ಕೆ ಟೈಮ್ ಬೇಕಾಗುತ್ತೆ. ಎಲ್ಲ ಪದಾರ್ಥಕ್ಕಿಂತ ಇದು ಜಾಸ್ತಿ ಟೈಮ್ ಹಿಡಿಯುತ್ತೆ. ಈಗ ಅಡಿಕೆ ಪುಡಿ ರೋಸ್ಟ್ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಹಾಕಿ ಅದಕ್ಕೆ 1/2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಹುರಿತಾ ಇದ್ದೀನಿ. ಅಗಸೆ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಿ ಮಾಡುತ್ತೆ, ಮುಖದ ಕಾಂತಿ ಹೆಚ್ಚಿಸುತ್ತೆ, ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಅಗಸೆ ಬೀಜದಿಂದ ತುಂಬ ಬೆನಿಫಿಟ್ಸ್ ಇದೆ. ಅಗಸೆ ಬೀಜ ರೋಸ್ಟ್ ಆದಮೇಲೆ ಅದರಲ್ಲೇ ನಾನು ಕೊಬ್ಬರಿಯನ್ನು 1 ಕಪ್ ಕೊಬ್ಬರಿಯನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಲೈಟ್ ಬ್ರೌನ್ ಕಲರ್ಗೆ ಚೇಂಜ್ ಆಗೋವರೆಗೂ ಹುರಿಬೇಕು. ನೋಡಿ, ಈ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಅದೇ ಪ್ಯಾನ್ಗೆ 4 ಏಲಕ್ಕಿ ಮತ್ತು 3 ಲವಂಗವನ್ನು ಹಾಕಿ ಹುರಿದು, ಇವು ಫ್ರೈ ಆದಮೇಲೆ ಅದಕ್ಕೆ ಅಜ್ವಾನವನ್ನು ಬೆರೆಸಿ ರೋಸ್ಟ್ ಮಾಡಬೇಕು. ಇವುಗಳನ್ನು ಹುರಿಬೇಕಾದ್ರೆ ಉರಿ ಸಿಮ್ಮಲ್ಲಿರಲಿ. ಫೈನಲ್ ಆಗಿ ಸುಣ್ಣವನ್ನು ಅದಕ್ಕೆ ಬೆರೆಸಿ ಒಂದು ಸತಿ ಕೈ ಆಡಿಸಿದರೆ ಸಾಕು. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ರೋಸ್ಟ್ ಮಾಡ್ಕೊಂಡಿರುವಂತಹ ಏಲಕ್ಕಿ, ಲವಂಗ, ಸುಣ್ಣ ಮತ್ತು ಅಜ್ವಾನ
ಬೇಕಾದವರು ಬಡೆ ಸೋಪನ್ನ 1 ಟೇಬಲ್ ಸ್ಪೂನ್ನ ಹಾಕ್ಕೋಬೋದು. ಅದಕ್ಕೆ ನಾನು ರೋಸ್ಟ್ ಮಾಡ್ಕೊಂಡಿರುವಂತಹ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಸೇರಿಸಿ 1 ರೌಂಡ್ ರನ್ ಮಾಡಿದರೆ ಸಾಕು. ಈಗ ಒಂದು ಬೌಲ್ನಲ್ಲಿ ಮಿಕ್ಸಿ ಮಾಡಿಕೊಂಡಂತಹ ಮಿಶ್ರಣ, ಅಡಿಕೆ ಪುಡಿ, ಬಡೆ ಸೋಪು, ಅಗಸೆ ಬೀಜ ಮತ್ತು ಕೊಬ್ಬರಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲ್ ಆಗಿ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸ್ತಾ ಇದ್ದೀನಿ. ಸಕ್ಕರೆ ಬೆರೆಸೋದ್ರಿಂದ ಅಡಿಕೆ ಪುಡಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಆರ್ಗ್ಯಾನಿಕ್ ಅಡಿಕೆ ಪುಡಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆರ್ಗ್ಯಾನಿಕ್ ಅಡಿಕೆ ಪುಡಿ ಆರೋಗ್ಯಕ್ಕೆ ಮತ್ತು ನಾವು ತಿನ್ನಂತಹ ಆಹಾರವನ್ನು ಡೈಜೆಷನ್ ಮಾಡೋಕ್ಕೆ ಎಷ್ಟೊಂದು ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಮಾಡಿರುವಂತಹ ಅಡಿಕೆ ಪುಡಿ. ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನಲ್ಲಿ ನೆಕ್ಸ್ಟ್ ವಿಡಿಯೋ ಶ್ರೀ ವಿಷ್ಣು ಸ್ತೋತ್ರ, ಮಿಸ್ ಮಾಡದೆ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.